ಓ ಜಯಣ್ಣ. ಚಂದ್ರಣ್ಣ. ಅಲ್ಲಕ್ಕಯ್ಯ. ಕಮಲಕ್ಕ. ಹೇಳಣ್ಣ. ನಿಂದೇನು ಹೇಳ್ಬಿಡಪ್ಪ. ಅಲ್ಲಕ್ಕಯ್ಯ ನಾನ್ ಮಾತಾಡ್ತಾ ಇವ್ನಿ, ಅದೇನ ಕಮಲಕ್ಕ ಕಂಡ ತಕ್ಷಣ ಕಮಲಕ್ಕ ಅಂತಿದ್ದಲ್ಲ. ಅಲ್ ಕಣಣ್ಣ, ನಾನು ನೀನ್ ನಮ್ಮನೆ ಜಗ್ತಿ ಮೇಲೆ ಕುಂತಿದ್ದ, ನಾನ್ ದೂರದಿಂದ ನೀನ್ ಇಲ್ಲಿ ಕುಂತವನಲ್ಲ, ಇಷ್ಟ ಬೇಗ ಬಂದ್ಬಿಟ್ಟವನ್ ಇವತ್ತು ಅನ್ಕೊಂಡೆ. ನಂಗ್ ಜಯಣ್ಣ ಕಾಣ್ಲಿಲ್ಲ. ಅಲ್ಲಕ್ಕವ ಮಬ್ಬು ಕವಿಯಕ್ಕಿಂತ ಮುಂಚೆ ಬಂದ್ ಕುಂತ್ಕೊಂಡ್ಬಿಟ್ಟಿ ನಾನು. ಒಳ್ಳೇದಾಯ್ತು ಕಣ. ಜಯಣ್ಣ ಅದೆಲ್ಲ ಪ್ಯಾಟಾಗ ಹೋಗವನೆ ಅಂತ ಕಾಳಣ್ಣ ಹೇಳ್ದ. ಅದ್ ಯಾಕೆ ಹೋಗಿದ್ದನು, ಏನ್ ತಂದನು ಅಂತ ಅನ್ಕೊಂಡು ನಾನು ಕಾಯ್ತಾ ಇವ್ನಿ. ತಂದಿರುದಲ್ಲ, ಇವತ್ತು ಒಂದು ಫಂಕ್ಷನ್ಗೆ ಹೋಗಿದ್ದೆ. ಫಂಕ್ಷನ್ ಪ್ಯಾಟೆ ತಕ್ಕೆ ಹೋಗಿದ್ದೆ ಅಂತ ಅನ್ಕೊಳಪ್ಪ. ಅಲ್ಲಿ ತಡಿಯೋ ಹೇಳ್ತೀನಿ ಕೇಳಿ, ನಿಮ್ ಬರೀ ಆತರ ನಿಂದು. ಅಲ್ಲಿ ಉಣ್ಣಕ್ಕಿಕ್ಕಿದ್ರ. ಏನಪ್ಪ, ಮೊದಲಿಗೆ ಬಾಳೆ ಎಲೆ ಹಾಕಿದ್ರ, ಆಮ್ಯಾಕೆ ಅದ್ರ ಮ್ಯಾಕೆ ಏನ್ ತರ್ತರಾವರಿ ಅಡುಗೆಗಳು. ಆಮೇಲೆ ಅಲ್ಲಿ ಯಾರೋ ಒಬ್ರು ಪುಣ್ಯಾತುಂಬ್ರು ಬಂದು ನಿಂತ್ಕೊಂಡು ಹೇಳಿದ್ರ, ಈಗ ನೋಡಿ ನಮ್ಮ ಕಡೆಗಳಲ್ಲಿ ಊಟವ ಬಡಿಸೋದು ಹಿಂಗೆ. ಅಂದ್ರೆ ಮೊದ್ಲೊಂದು ಬಾಳೆ ಎಲೆ ಹಾಕಿ, ಅದ್ರ ಹಸಿರು ಬಣ್ಣ ಬಾಳೆ ಎಲೆ, ಅದ್ರ ಮ್ಯಾಕೆ ಬೆಳ್ಳಗಿರೋ ಅನ್ನ, ಅದ್ರ ಮ್ಯಾಕೆ ಇದು ಏನು ಹಳದಿ ಕಲರ್ ಆಗಿರೋ ಬ್ಯಾಳೆದು ಏನೋ ತವ್ವೇನೋ ಏನೋ ಹಾಕ್ತಾರೆ. ಆಮೇಲೆ ಚಿನ್ನದ ಬಣ್ಣ ಇರೋಂತ ತುಪ್ಪ, ಆಮೇಲೆ ಅದೆಂತದೋ ಹುಳಿಯನ್ನ ಅದೇ ಬೇರೆ ಬಣ್ಣ, ಪಲ್ಯಗಳು ಒಂದೊಂದು ಬಣ್ಣ, ಪಾಯಸ ಒಂದು ಬಣ್ಣ. ಹಿಂಗೆ ಇದನ್ನೆಲ್ಲ ನೋಡಿದಾಗ ಏನಾಯ್ತದಂತೆ, ಮನಸ್ಸಿಗೆ ಹಸು ಜಾಸ್ತಿ ಆಯ್ತದಂತೆ. ಒಂದು ಈ ಬಣ್ಣದ ಇದು ಏನು ಒಟ್ಟಿಗೆ. ಆಮ್ಯಾಕೆ ಹಿಂಗ ಯಾಕೆ ಹಾಕ್ತಾರಂತೆ ಅಂದ್ರೆ, ಇಷ್ಟೆಲ್ಲ ಅವೇ ತಿನ್ನಕ್ಕೆ ನೋಡ್ಕ ತಿನ್ನಿ ಅಂತ. ಅಂದ್ರೆ ನಿಮ್ಗೆ ಯಾವ್ದು ಬೇಕೋ ಅದ್ನ ಹಾಕಿಸ್ಕೊಳ್ಳಿ ಅಂತ. ಮುಂಚೆ ಎಲ್ಲ ಮಾತಾಡಂಗಿತ್ತಿಲ್ವಲ್ಲಪ್ಪ ಬಡಸ್ಕ ಬರೋರು. ಅವಾಗ ನೋಡಿ ಇಷ್ಟೆಲ್ಲ ಅದೇ, ನಿಮ್ಗೆ ಯಾವ್ದು ಬೇಕು ಅದನ್ನ ಹಾಕಿಸ್ಕ ತಿನ್ನಿ ಚೆನ್ನಾಗಿ. ನೀನ್ ಯಾವ್ದು ಹಾಕಿಸ್ಕೊಂಡ್ಯಪ್ಪ? ನನ್ಗೆ ಈ ಡಾಕ್ಟ್ರೊಬ್ರು ಹೇಳ್ತಾ ಇದ್ರು ಕಣ, ಈಗ ಏನಾಗದೆ ಮನುಷ್ಯನ್ಗೆ ಪೋಷಕಾಂಶದ ಕೊರತೆಯೇ ಜಾಸ್ತಿ ಅಂತೆ. ಮನ್ಸ ಸರಿಯಾಗಿ ಆಹಾರವ ತಿಂದೆ, ಯಾವುದೋ ಒಂದೇ ಆಹಾರ ತಿನ್ಕೊಂಡು ಯಾವುದೋ ಒಂದು ಪೋಷಕಾಂಶದ ಕೊರತೆ ಅವನಿಗೆ ಜೀವನ ಪೂರ್ತಿ ಇರ್ತದೆ, ಇಲ್ಲ ರಕ್ತಹೀನತೆ ಇರ್ತದೆ. ಅದೆಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಹಂಗಾಗಿ ದಷ್ಟ ಪುಷ್ಟವಾಗಿರ್ಬೇಕು ಅಂತಂದ್ರೆ ಪುಷ್ಟಿದಾಯಕವಾದ ಆಹಾರವ ತಿನ್ಬೇಕು ಅಂತ. ಕಾಳು ಕಡ್ಡಿ ಸೊಪ್ಪು ಎಲ್ಲ ಚೆನ್ನಾಗಿ ತಿನ್ಬೇಕು. ಅಂದ್ರ ಮನಸ್ಸ ದೇಹದಾಗ ಆರೋಗ್ಯವಾಗಿರ್ಬೇಕು ಅಂದ್ರೆ, ಈಗ ನೋಡಪ್ಪ, ನಾವು ರೈತರು ಮಣ್ಣ ಆರೋಗ್ಯ ನೋಡ್ಕೊಳ್ಳೋದಿಲ್ವ, ಮಣ್ಣ ಪರೀಕ್ಷೆ ಮಾಡಿಸೋದಿಲ್ವಾ, ಮಣ್ಣಿಗೆ ಆ ಪೋಷಕಾಂಶದ ಕೊರತೆ ಅದೆ, ಈ ಪೋಷಕಾಂಶದ ಕೊರತೆ ಇದೆ ಅಂತೆಲ್ಲ ತಕೊಬಂದ್ ಮಣ್ಣಿಗೆ ಹಾಕುದಿಲ್ವ. ಹಂಗೆ ನಮ್ ದೇಹನೂ ಒಂಥರ ಮಣ್ಣಿದ್ದಾಗೆ ತಿಳ್ಕೊಬಿಡು. ಕಪ್ಪ ಸರಿಯಾಗಿ ಹೇಳ್ದೆ ಬಿಡು. ಈಗ ಸಿಟಿ ದಿಕ್ಕೇನಾಗ್ಬಿಟ್ಟದೆ ಅಂತಂದ್ರೆ, ನಾ ಹಳ್ಳಿ ಜನ ಕಾಳು ಕಡ್ಡಿ ಬೇಲಿಲಿ ಹಬ್ಬಿರೋ ಸೊಪ್ಪು ಇದೆಲ್ಲ ಕಿತ್ಕೊಂಡು ಸಾರ ಮಾಡ್ಕೊಂಡು ಉಣ್ತೀವಿ. ಅದೇನಪ್ಪ ಅದು ಬೀದಿ ಬದಿನಲ್ಲೆಲ್ಲ ಅದೇನೋ ಹೇಳ್ತಾರಲ್ಲ ಗೋಬಿ ಇನ್ನೇನವ ಮಸಾಲೆ ಪುರಿ, ಸುಮ್ಮನೆ ತಿನ್ಕೊಂಡು ನೀ ಹೇಳ್ದಲ್ಲಪ್ಪ, ಅದೇನ್ ಶಕ್ತಿ ಕೊಟ್ಟದ ಅದು? ಬಾಯಿ ರುಚಿ ಅಷ್ಟೇ ಅಲ್ವಾ ಜಯಣ್ಣ? ಅಷ್ಟಕ್ಕೆ ಹೊಟ್ಟೆ ತುಂಬ್ತು ಅನ್ಕೊಂಡು ಆಮೇಲೆ ಸಂದಕ್ ತಿಂದ್ಬಿಡ್ತಾರವ, ನೆಟ್ಟಗ್ ರಾತ್ರಿ ಊಟವೂ ಮಾಡೋದಿಲ್ಲ. ಮೊನ್ನೆನೋ ಅದಕ್ಕೆ ಒಂದ್ ವಾರ ಮುಂಚೆನೋ ಏನೋ ಪೇಪರ್ನಾಗೆಲ್ಲ ಅದೇ ಸುದ್ದಿ ಅಲ್ವ. ಎಂತದೋ ಬಣ್ಣ ಬಳಸ್ಬಿಟ್ಟು ಮನುಷ್ಯರಿಗೆ ಕ್ಯಾನ್ಸರ್ ಬರ್ತದೆ, ಆ ಬಣ್ಣವ ಬಳಸಬೇಡಿ ಅಂತ ಸರ್ಕಾರ ಆದೇಶ ಮಾಡಿ ಈಗ ಎಲ್ಲೋದ್ರು ಬಣ್ಣವ ಬಳಸಿರಕ್ಕಿಲ್ಲ. ಆದ್ರೂ ಏನೇ ಅಂದ್ರೂ ಈಗ ಏನ್ ಗೊತ್ತೇನಪ್ಪ, ಆಹಾರನ ಯಾರೇ ಕೊಡ್ಲಿ ಅವರು ಶುಚಿಯಾಗಿ ಕೊಡ್ಬೇಕು, ಮತ್ತೆ ಚೆನ್ನಾಗಿ ಕೊಡ್ಬೇಕು, ಪ್ರೀತಿಯಿಂದ ಕೊಡ್ಬೇಕು. ಯಾಕೆಂದ್ರೆ ಅದು ಒಂದ್ ಜೀವನ ಅಲ್ವೇನಪ್ಪ ಚಂದ್ರಣ್ಣ? ಸರಿ ಕಪ್ಪ. ಅವರು ಅದರಿಂದ ಒಂದ್ ಬದುಕನ್ನ ಕಟ್ಕೊಂಡಿರ್ತಾರೆ. ಹಂಗಂತ ಈ ರಸ್ತೆ ಬದಿನಾಗೆ ವ್ಯಾಪಾರ ಮಾಡೋರು ಎಲ್ರೂ ಕೂಡ ತೆಪ್ಪು ಮಾಡ್ತಾರೆ ಅಂತ ಅಲ್ಲ. ಅದ್ರ ಒಂದ್ ವಿಚಾರ ಏನ್ ತಿಳ್ಕೋಬೇಕು ಅಂದ್ರೆ, ಕೊಡೋ ಆಹಾರವ ತಿನ್ನೋರ್ಗೆ ಯಾವ್ದೇ ರೀತಿ ತೊಂದರೆ ಆಗದ ರೀತಿ. ಈಗ ಹೂಕೋಸು ಕಣ್ಣಣ್ಣ ಎಷ್ಟು ಹುಳ ಇರ್ತದ ಅದ್ರಲ್ಲಿ. ನಾವು ಹೋಗ್ಬಿಟ್ಟು ಏನು ಗೋಬಿ ಮಂಚೂರಿಯನ್ ತಿಂದಿದ್ದೆ ಅವೋ ಅದ ಒಸಿಯ ಬಿಸಿನೀರಲ್ಲಿ ಉನಿ ಹಾಕ್ಬೇಕು. ಬಿಸಿನೀರಿಗೆ ಉಪ್ಪು ಹಾಕ್ಬಿಟ್ಟು ಅದ್ರಲ್ಲಿ ತೊಳೆದು ಎತ್ಕೋಬೇಕು. ಈಗ ನೋಡಿ, ನೀನ್ ಯಾವಾಗ ಅಡಿಗೆ ಮಾಡಿದ್ದೆ ಚಂದ್ರಣ್ಣ? ಅದಕ್ಕಪ್ಪ ನಂಗೆ ಬರೋದಿಲ್ವಾ? ಹಂಗಲ್ಲ, ಇದೆಲ್ಲ ತಿಳ್ಕೊಂಡಿದ್ಯಲ್ಲ. ನಂಗಂತೂ ಒಂದಿನಾನು ಮಾಡ್ಕೊಟ್ಟಿಲ್ವಲ್ಲ, ಅದಕ್ಕೆ ಈ ಸರಿ ಹಬ್ಬದಕ್ ಕರೆದ್ ಬಿಡ್ತೀನಿ ಕಣ. ಹಬ್ಬದ ದಿಸಿ ಆಮೇಲೆ ಇರ್ಲಿ. ಅದೇ ಹೋಗಿದ್ನಲ್ಲಪ್ಪ ಪ್ಯಾಟೆಗೆ, ಅದ್ ತಿನ್ಬಿಟ್ಟಿ ಯಾವ್ದಾ ಗೋಬಿ ಅಂತಾರಲ್ಲ ಏನವ, ಅದ ರಟ್ಟಂಗಿತ್ತು ಬಾಯಿಗೆ. ಏನೋ ರುಚಿ ಆಗೋದಲ್ಲ ತಿನ್ಬಿಟ್ಟು ಒಟ್ಟು ಬುರ್ಸ್ಕೊಂಡ್ಬಿಡದ.
ಅದಕ್ಕೆ ನಮ್ ಜಯಣ್ಣ ಹೇಳ್ದಂಗ ಮಾರವ್ರುವ ವಸಿಯ ಒಳ್ಳೇದಾಗ ಕೊಡ್ಬೇಕು, ಆರೋಗ್ಯ ಕೆಡಬಾರ್ದು ಅಲ್ವವ. ನಾಲ್ಕಾಗ ರುಚಿ ಅಂತ ಅನ್ಬಿಟ್ಟು ಹೊಟ್ಟೆ ಉಬ್ಬರಿಸ್ಕೊಂಡ್ರೆ ಏನದದು? ಹೆಣ್ಣೈಕಳುಗಳೇ ಬೋ ಹುಷಾರಾಗಿರ್ಬೇಕು. ಹಳ್ಳಿನಾಗಾಗ್ಲಿ ಪ್ಯಾಟೆನಾಗಾಗ್ಲಿ ಅವ್ರು ಏನ್ ಮಾಡ್ತಾರೆ, ಬಗೆ ಬಗೆ ಅಡಿಗೆ ಮಾಡ್ತಾರೆ, ಗಂಡಂಗೆ ಇಕ್ತಾರೆ, ಮಕ್ಳಿಗೆ ಇಕ್ತಾರೆ. ಉಳ್ಕೊಳ್ಳಿಲ್ಲ ಅಂದ್ರೆ ಏನೋ ಒಂದ್ ತಳದಾಗಿರೋದ್ ಬಳ್ಕೊಂಡ್ ತಿಂದ್ಬಿಟ್ಟು ಎದ್ದೋಗ್ಬಿಡ್ತಾರೆ. ಅದೇನೋ ಹೇಳ್ದಿಲ್ಲಪ್ಪ, ರಕ್ತ ಏನತ್ತೆ ಅಂತ, ಅದು ಹೆಣ್ಣು ಮಕ್ಳಲ್ಲಿ ಜಾಸ್ತಿ ಅಂತಲ್ಲ ಜಯಣ್ಣ. ನಿಧಾನವಾಗಿ ಕೊಲ್ಲೋ ಅಂತ ರೋಗ ಅಂತ ಕಣಣ್ಣ. ನೋಡಪ್ಪ, ಗೊತ್ತಾಗೋದಿಲ್ಲ ಅಂದ್ರೆ ಏನೋ ನಿಸ್ಸಕ್ತಿ, ಏನೋ ಸುಸ್ತು ಅಂತ, ಈ ಊಟ ಆಗದಿಲ್ಲರೋ ಸುಸ್ತು, ಕೆಲಸ ಮಾಡಿದ್ದಕ್ಕೆ ಸುಸ್ತು ಅನ್ಕೊಂಡು ಸುಧಾರಿಸ್ಕೊಳ್ಳೋದು, ಹಂಗೆ ಕೆಲಸ ಮಾಡ್ಕೊಂಡಿರೋದು. ಅದು ನಿಧಾನವಾಗಿ ಏನಾಯ್ತದಂತ ದೇಹದ ಒಳಗಡೆ ಇರೋ ಅಂಗಾಂಗಗಳೆಲ್ಲ ಏನೋ ವೈಫಲ್ಯ ಅಂತಾರಲ್ಲ, ಹಂಗೆ ಕೆಟ್ಟ ಹೊಂಟೋಯ್ತವಂತೆ. ಆಮ್ಯಾಕೆ ಏನ್ ಮಾಡಿದ್ರು ಸರಿ ಮಾಡಕ್ ಆಗೋದಿಲ್ವಂತ ತಿಳ್ಕೊ. ಈಗ ಜಯಣ್ಣ, ನಮ್ಮೂರ್ನಾಗ ಒಬ್ರು ವಿಜ್ಞಾನಿಗಳು ಬಂದಿರ್ನಿಲ್ವಾ, ದೊಡ್ಡ ಫೇಮಸ್ ಅಂತೆ ಕಪ್ಪ. ಅವ್ರು ಹೇಳ್ತಾರಲ್ಲಪ್ಪ, ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಬಹಳ ರುಚಿ ಅಂತ. ಅದಕ್ಕೆ ಏನು ಅಂತಂದ್ರೆ ಈ ಪದಾರ್ಥಗಳು ಬಡಿಸ್ತಾರಲ್ಲಪ್ಪ, ಪಲ್ಯ ಗಿಲ್ಯ ಇದೆಲ್ಲ, ಅವಾಗ ಆ ಕಡೆಗೆ ಹೆಣ್ಮಕ್ಳೇ ಅದನ್ನ ಎತ್ತಾಕ್ಬೇಕಂತೆ, ಯಾವ್ದಾ ಈ ಅಲಿಯ. ಯಾಕೆ ಅಂತಂದ್ರೆ ಅದು ಒಂಥರ ಸೈಂಟಿಫಿಕ್ ಅಂತ ಕಣಪ್ಪ. ಅದೇನೋ ಹೇಳಿದ್ರು ಅವ್ರ ಭಾಷೆಯಲ್ಲಿ, ನನಗೆ ಒಳ್ಳಲ್ದು ನಾಲ್ಗೆ. ಅದೇನ ಅಂತಂದ್ರೆ ಅವರೇ ಯಾಕೆ ಎತ್ತಾಕ್ಬೇಕು ಅಂತಂದ್ರೆ, ನಾನು ಬಡಿಸಿದ್ದು ಬಿಸಿಯಾಗಿತ್ತ ಇಲ್ವಾ, ಅವ್ರು ಚೆನ್ನಾಗಿ ಉಂಡ್ರ ಇಲ್ವಾ ಅಂತ ತಿಳ್ಕೊಳಕಂತೆ ಕಪ್ಪ. ಅದೇಂಗಣ್ಣ ಅದು? ಓ, ನಿಂಗೆ ಗೊತ್ತಿಲ್ವಾ ಏನ್ ಬಾಳೆನೆಲ್ಲ ಊಟ ಮಾಡಿದಂಗೆ ಅದೇನ್ ಬಿಸಿನೋ ಅಲ್ವಾ, ಹೆಂಗ್ ಗೊತ್ತಾಯ್ತದೆ? ಈಗ ಬಾಳೆ ಎಲೆಯಲ್ಲಿ ಬಿಸಿ ಅನ್ನ ಹಾಕಿದ್ರೆ ಅನ್ನದ ತಳದಲ್ಲಿ ಸುಟ್ಟೋಗಿರಂಗ್ ಕಾಣೋದಿಲ್ವಾ, ಬಣ್ಣ ಚೇಂಜ್ ಆಗಿರ್ತದಲ್ಲವ. ಅದಕ್ಕೆ ನಾನು ಇವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿವ್ನಿ, ಬಿಸಿ ಬಿಸಿಯಾಗಿ ಬಡಿಸದ್ನ ಇಲ್ವಾ, ಇವ್ರು ಹೊಟ್ಟೆ ತುಂಬಾ ಊಟ ಮಾಡಿದ್ರು ಇಲ್ವೋ ಅನ್ನೋದು ಅದ್ರಾಗ ಗೊತ್ತಾಯ್ತಂತೆ ಕವ್ವ. ಮತ್ತೆ ಬಾಳೆಯಲ್ಲಿ ಒಂದು ರಸ ಬಿಡ್ತದಲ್ಲ ಜಯಣ್ಣ, ಆ ರಸ ಅದೇನೋ ತಿಂದ ಆಹಾರನ ಜೀರ್ಣ ಮಾಡ್ತದಂತೆ ಕವ್ವ. ಅದೆಲ್ಲ ಹೇಳಿದ್ರು, ನಾನು ಕೇಳಿಸ್ಕೊಂಡೆ ಜಯಣ್ಣ ಅವತ್ತು ಆಬ್ಸೆಂಟು. ಅದನ್ನ ಚಂದಾಗಿ ತಿಳ್ಕೊಂಬಂದ್ ಹೇಳದ್ನಲ್ಲ, ಈಗ ನನಗೂ ತಿಳಿದು ಬಿಡ್ತು ಬಿಡೋಣ ಅಲ್ವಾ. ಈಗ ನೋಡವು, ನಿಮ್ಮ ಸ್ವಸಹಾಯ ಗುಂಪಿರ್ಲಿ ಯಾವ್ದಕಾರ ಆಗ್ಲಿ, ಅಲ್ಲಿ ನೀನು ಹೋಗಿ ಇದನ್ನೆಲ್ಲ ಹೇಳು ಆಯ್ತಾ. ಚಂದಾಗಿ ಹೆಣ್ಣೈಕ್ಳು ಊಟ ಮಾಡಿ, ಮತ್ತೆ ಜೊತೆಗೆ ಕುಂತ್ಕೊ ಊಟ ಮಾಡಿ ಅಂತ ಹೇಳ್ಬೇಕು. ಮೊದ್ಲೆಲ್ಲ ಮನೆಯವ್ರಿಗೆ ಬಡ್ಸ ಆಮೇಲೆ ತಿನ್ಬೇಡಿ, ನೀವು ಜೊತೆಲಿ ಕುಂತ್ಕೊಳ್ಳಿ, ಇರೋದ್ ಹಂಚ್ಕೊಂಡ್ ತಿನ್ಬೋದಲ್ವ. ಅವಾಗ ಏನೇನ್ ಮಾಡಿರ್ತಾರೋ ಅದೆಲ್ಲ ಅವ್ರಿಗೆ ಸಿಗ್ತದೆ ಜಯಣ್ಣ. ಎಷ್ಟೋ ಜನ ಹೆಣ್ಮಕ್ಳು ಏನ್ ಮಾಡ್ತಾರ ಗೊತ್ತಾ, ಅವ್ರು ಮಾಡೋದು ಅವ್ರಿಗೆ ಸೇರಕಿಲ್ಲ ಅಂತ ತಿನ್ನುವುದೇ ಇಲ್ಲ. ನೀನು ಹಂಗೆ ಮಾಡಿಯವ? ಹಂಗೇನಿಲ್ಲ ಕಣಣ್ಣ. ಈಗ ಜಯಣ್ಣ, ಅದೇನ ನಿನ್ ತೋಟದಾಗ ಅದೇನ ತೆಂಗಿನಕಾಯಿ ಕೆಡೆ ಆಗ್ತಿದ್ಯಲ್ಲಪ್ಪ, ಏನ ಇಸಿಯ ಅಪಾಟಿದ್ ಕೆಡೆ ಆಗ್ತಿದ್ಯಲ್ಲ? ಫಸ್ಲಿಗೆ ಬಂದಿತ್ತಲ್ಲ ಅಣ್ಣ, ಈಗ ತೆಂಗಿನಕಾಯಿನ ಮಾರ್ಬಿಟ್ಟು ಹಬ್ಬಕೋಸಿ ಕಾಸು ಗೀಸ್ ಬೇಡ್ವೆ, ಹಂಗಾಗಿ ಕಾಸ ಒಟ್ಟಾಕೊಳ್ಳೋಣ ಅಂತ ಮಾಡ್ತಿದ್ದೆ. ಆಮೇಲೆ ತೆಂಗಿಗೂ ಒಂದ್ ದಿನ ಮಾಡವ್ರಂತೆ. ಯಾವ ದಿನವಪ್ಪ ಅದು ಇಸ್ವಾ ತೆಂಗಿನ ದಿನ ಅಂತ. ಅಂದ್ರೆ ಬೆಳಗ್ಗೆ ಒತ್ತಾರಿಯ ಶುರು ಮಾಡ್ಕೊಂಡು ರಾತ್ರಿ ಗಂಟ ತೆಂಗಿನಕಾಯಿ ತಿನ್ನೋದು ಅಂತ ಅಲ್ಲ. ಈಗ ಹಳ್ಳಿ ಕಡೆ ಏನ್ ಹೇಳ್ತಾರೆ ಅಂದ್ರೆ, ತೆಂಗು ತಲೆ ಕಾಯ್ತದೆ ಅಂತಾರೆ. ಏನಂಗಂದ್ರೆ ಅಂದ್ರೆ ಜೀವಗಳನ್ನ ಕಾಪಾಡ್ತದೆ. ಅಂದ್ರೆ ತೆಂಗ್ ಬೆಳೆದ್ರೆ ಅದನ್ನ ಮಾರಿದ್ರೆ ನಾವು ನಮ್ ಜೀವನ ನಡೆಸಬಹುದು ಅಂತ ಇರ್ಬೋದ. ಅದು ಕಲ್ಪವೃಕ್ಷ ಅನ್ನೋದಿಲ್ವಪ್ಪ. ತಲೆ ಕಾಯ್ತದೆ ಅಂದ್ರೆ ಏನ್ ಹೇಳು? ತಲೆ ಕಾಯ್ತದೆ ಅಂದ್ರೆ ವಂಶದವ್ರಿಗೂ ಆಯ್ತದೆ ಅಂತಲೇ. ಸರಿಯಾಗಿ ಅರ್ಥ. ತೆಂಗು ನೆಟ್ರೆ ಮುಂದಿನ ತಲೆ ಮರಗೂ ಅದು ಹೋಯ್ತಾ ಇರ್ತದೆ ಅಂತ. ಆದಾಯಕಪ್ಪ. ಎಷ್ಟು ವರ್ಷ ಇರ್ತದೆ ಹೇಳು ಒಂದ್ ತೆಂಗಿನ ಮರ? ಅದೇನ ನೀನು ಹೇಳ್ಬಿಡು ವಸಿಯ. ಮನಸ್ ನಂಗೆ ತೆಂಗುವೆ ಎಷ್ಟ್ ಚಂದಾಗಿ ಅರ್ಥ ಮಾಡ್ಕೋಬೇಕು ನೀನು ಅಂದ್ರೆ, ಮನುಷ್ಯ 100 ವರ್ಷ ಬದುಕ್ತಾನೆ, ತೆಂಗು 100 ವರ್ಷ ತಕಪ್ಪ. ಜಯಣ್ಣ, ಈಗ ತೆಂಗು ಅಂತಿದ್ದಂಗೆ ನೆಪ್ಪ ಆಯ್ತು. ಈಗ ನಮ್ಮ ಅಪ್ಪ ಎಲ್ಲ ಇದ್ರಲ್ಲಪ್ಪ, ಅವರೆಲ್ಲ ವಯಸ್ಸಾದವ್ರ ಕೈಲಿ ಹಾಕ್ಸ್ಬೇಕು, ಅದ ಸಸ್ಯ ವಯಸ್ಸಾದವ್ರ ಕೈಲಿ ಹಾಕ್ಸ್ಬೇಕು ಅಂದ. ಯಾಕ ಅದು ಅಂದ್ರ ಕೆಲವ್ರ ಕೈಯಲ್ಲಿ ಸಸಿಗಳು ಚಂದಾಗಿ ಬರ್ತವೆ. ಈಗ ನಮ್ ತಾತನುವೆ ಈ ನಾಟಿ ಮಾಡ್ಸೋವಲ್ಲ, ಏನೋ ಭತ್ತದ ಪೈರ, ಅವರು ಈಗ ಬೀಜನ ಮೊಳಕೆ ಮಾಡಕ್ಕೆ ಕೊಡೋರು ಹೆಣ್ಣೈಕ್ಳುಗಳಿಗೆ ಮುಂಚೆ. ಅವ್ರ ಕೈನಾಗೆ ಸಾಲ ಹಾಕ್ಸೋರು.
ಅಂದ್ರೆ ಕೆಲವ್ರದ್ದು ಸಾಲು ಕೈನಲ್ಲಿ ಹಾಕಿದ್ರೆ ಚಂದಾಗಿರ್ತೈತೆ. ಈಗ ವೈದ್ಯರಿಗೆಲ್ಲ ಹಸ್ತಗುಣ ಅನ್ನಕ್ಕಿಲ್ವೇ, ಹಂಗೆ ಕೆಲವರು ನೆಟ್ರೆ ಸಸಿ ಸಂದಾಗಿರ್ತೈತೆ ಅಂತ. ಹಂಗಂತ ನೀನ್ ತೋಟದಾಗ ನೆಡೋದೆಲ್ಲ ಅವ್ರ ಕೈಲಿ ನಡೆಸ್ತಿರ್ಲಿಲ್ಲ. ಅವ್ರ ಕೈಲಿ ನಡೆಸ್ಬಿಟ್ಟು ಉಳ್ದಿದ್ದನ್ ಬೇರೆಯವ್ರ ಕೈಲಿ ನಡೆಸೋರು ಶಾಸ್ತ್ರಕ್ಕ. ಈಗ ತೆಂಗಂದ್ ಹೇಳ್ತಿದ್ನಲ್ಲ ನಿಂಗೆ, ಈಗ ನೋಡಪ್ಪ ಮನ್ಸ ಉಡ್ತಾನಲ್ಲ, ಅವನ್ಗೆ ಯೌವನ ಬರೋದು ಎಷ್ಟೊತ್ತಿಗೆ 12-14-16 ವಯಸ್ಸಿಗೆ. ತೆಂಗಿಗೂ ಹಂಗೆಯ. ಅದು ಫಸ್ಲು ಕೊಡಕ್ 6-7 ವರ್ಷಕ್ಕೆ ಶುರು ಮಾಡಿದ್ರು ಚೆನ್ನಾಗಿ ಫಸ್ಲು ಕೊಡೋದು 12 ವರ್ಷಕ್ಕೇನೆಯ. ಎಲ್ಲಿ ತನಕ ಕೊಡ್ತೈತೆ 60 ವರ್ಷದವರೆಗೂ ಫಸ್ಲು ಚೆನ್ನಾಗಿ ಕೊಡ್ತೈತೆ. ಅದರಲ್ಲೂ ಯೌವನ ಐತೆ, ಅದರಲ್ಲೂ ಆಮೇಕಿಂದ ಒಂದು ಬತ್ತದಲ್ಲ, ಆಮೇಲೆ ವೃದ್ಧಾಪ್ಯ ಕೊಂಟೋಯ್ತದೆ 60 ಆದ್ಮೇಲೆ. ಆಗ ತಲ್ ತೂಗೋ ಮರ ಅಂತಾರ ಅವಕ್ಕೆ. ಮ್ಯಾಕ್ ಕೊಂಟಾಗಿರ್ತವೆ, ತೂಗಾಡ್ತಿರ್ತವೆ. ಅದರಿಂದ ಬಿತ್ತನೆ ಕಾಯಿ ಆಯ್ಕತಾರೆ. ಎಷ್ಟೋ ಜನ ಅದು ಹತ್ತಕ್ಕೂ ಹೋಗುದಿಲ್ಲ, ಉದ್ರಿದ ಕಾಯಿನಷ್ಟೇ ಆರಿಸ್ಕೊತಾರೆ. ಒಳ್ಳೆ ಮಾತು ಕಾಯ. ಅಂದ್ರೆ 20 ವರ್ಷಕ್ಕೆ ಒಂದ್ ತಲೆಮಾರು ಅಂದ್ರೆ 5 ತಲೆಮಾರು ಕಾಯ್ತದಲ್ಲಪ್ಪ ತೆಂಗು. ನೋಡಪ್ಪ, ತೆಂಗು ಅಂತಿದ್ದಂಗೆ ನೆಪ್ಪಾಯ್ತು. ನಮ್ಮ ಮೈದ ಜೋರಾಗಿ ಓದ್ತಿದ್ದ ಸಮಾಜ ವಿಜ್ಞಾನ ಪಾಠವ. ಅಲ್ಲಿ ಅದರ ಕನ್ಫ್ಯೂಸಿಯಸ್ ಅಂತ ಯಾರವ್ರಂತಲ್ಲಪ್ಪ, ಮಾನ್ ವ್ಯಕ್ತಿಗಳು ಇದ್ರಂತಲ್ಲ. ನಾವಂತೂ ಕೇಳಿಲ್ಲ. ಅದೇನ ಕೇಳ್ದಿ ಯಾರಪ್ಪ ಅವರು? ಸುಮ್ನಿರವೋ ಹಂಗೆಲ್ಲ ಹೇಳ್ಬಿಟ್ಟಾಯಿ. ಹೇಳಿದ್ದು ತತ್ವಜ್ಞಾನಿ ಅಂತಕಪ್ಪ ಅವರು ಒಂದ್ ಕಡೆಗೆ ಹೇಳವ್ರಂತೆ, ನಿನಗೆ 6 ತಿಂಗಳಿಗೆ ನಿನಗೆ ಫಸಲ್ ಬೇಕು ಅಂತಂದ್ರೆ ಭತ್ತ ಹಾಕು, 20 ವರ್ಷಕ್ಕೆ ಒಳ್ಳೆ ಫಸಲ್ ಬೇಕು ಅಂತಂದ್ರೆ ನೀನು ತೆಂಗ ಹಾಕು. ಆಯ್ತಾ? ನಿನಗೆ ತಲಾಂತರಕ್ಕೂ ಏನಾದ್ರೂ ಬೇಕು ಅಂತಂದ್ರೆ ಶಿಕ್ಷಣವಾಗಿ ಕೊಡುವಂತ. ಎಲ್ಲಿಂದ ಹೊಂಟೋಗಿಲ್ಲ ಕಯ್ಯ, ಇಲ್ಲೇ ನಿನ್ ಮಗ್ಲಲ್ಲೇ ಇದ್ದೀನಿ. ಅದಕ್ಕ ಹಿಂಗೆ ಹೇಳ್ತಿದ್ರಂತ. ಹೋಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೊಂಟೋಗ್ಬಿಟ್ಟು ನೋಡಪ್ಪ, ಹಂಗೆ ಹೇಳವ್ರೆ. ಹಂಗೆ ತೆಂಗು 100 ಕಾಲ ಬಾಳ್ತದಲ್ವಪ್ಪ, ಅದಕ್ಕೆ ತಲೆ ಕಾಯ್ತ. ಅಂದ್ರ ನೋಡು, ನನ್ಗೆ ಒಬ್ರು ಹಿರೇ ರೈತರು ಸಿಕ್ಕಿದ್ರು. ಅವರು ಒಂದು ತೋಟನ ಒಂದು ಕುಟುಂಬ ಅಂತ ಹೇಳೋರು. ಕುಟುಂಬದಲ್ಲಿ ಹೆಂಗಪ್ಪ, ಮನೆ ಯಜಮಾನ ಯಾರಪ್ಪ? ಈಗ ನಾನೇ ಯಜಮಾನ ಅಂದ್ರೆ, ಈಗ ನಮ್ಮ ಮನೆಗೆ ಅತಿಥಿಗಳು ಯಾರು ಬಂದ್ರೆ ನಾನು ಏನ್ ಮಾಡ್ತೀನಿ? ಫಸ್ಟ್ ಏನ್ ಮಾಡ್ತೀನಿ ಹೇಳು? ಅವ್ರನ್ನ ಆಹ್ವಾನಿಸ್ತೀನಿ, ಬನ್ನಿ ಬನ್ನಿ ಅಂತೀನಿ. ಮುಂಚೆ ಬಂದವ್ರಿಗೆ ನೀರ್ ಕೊಡೋರು, ಬೆಲ್ಲ ಕೊಡೋರು ನಡ್ಕೊಂಬತ್ತಾರೆ. ಹಂಗೆಯ ತೆಂಗು ಅಂತೆ. ತೋಟದಲ್ಲಿ ತೆಂಗು ಹಾಕಿದ್ರೆ ತಲೆ ಒಳಗಡೆ ನೀರಿರೋದಿಲ್ವೇ ತೆಂಗಿಗೆ? ಅದ್ ಹಿಂಗ್ ತೂಗಾಡ್ಕೊಂಡಿದ್ರೆ ಬನ್ನಿ ಬನ್ನಿ ತಕಳಿ, ಎಳ್ನೀರ್ ತಕಳಿ, ಕುಡಿರಿ ಅಂತ ಕರ್ದಂಗಂತೆ. ತೆಂಗು ಯಾರು? ಮನೆ ಯಜಮಾನ. ತೋಟದೊಳಗಡೆ ಅಡಿಕೆ ಹಾಕಿರ್ತಾರೆ, ನೋಡಿದ್ಯಾ? ಗೊತ್ತಿಲ್ವಪ್ಪ. ಅಡಿಕೆ ಅವು ಮನೆಯಲ್ಲಿ ದುಡಿಯೋ ಗಂಡಾಳುಗಳು, ಕೆಲಸದವರು ಮಕ್ಳಿದ್ದಂಗಂತೆ. ಅಂದ್ರೆ ಅಡಿಕೆ ಫಸ್ಲು ಬರ್ತದಲ್ಲ, ಅದು ರೈತನಿಗೆ ಆದಾಯ. ಅಡಿಕೆಗೆ ಇಳೆದೆಲೆ ಹಾಕಿರ್ತಾರೆ, ಅದು ಲಕ್ಷ್ಮಿ ಅಂತಾರೆ. ಹಳ್ಳಿ ಕಡೆ ಇಳೆದೆಲೆ ಹಾಕಿರುವಂತ ತೋಟಕ್ಕೆ ಎಕಡವ ಮೆಟ್ಕ ಹೋಗುದಿಲ್ಲ. ಲಕ್ಷ್ಮಿ ಯಾರು? ಮನೆ ಗೃಹಿಣಿ. ಹಂಗ್ ಬಾ. ಅಂದ್ರೆ ಲಕ್ಷ್ಮಿ ಅಂತ ಯಾಕಂತಾರೆ ಅಂದ್ರೆ, ಬೇಕು ಅಂದಾಗ ನಿನಗೆ ದುಡ್ಡು, ಇಳೆದೆಲ್ಲ ಕುಯ್ಕ ಹೋಗಿ ಮಾರಿದ್ರೆ ದುಡ್ಡು ಬಂದ್ಬಿಡ್ತದೆ. ಲಕ್ಷ್ಮಿ. ಅದಕ್ಕೆ ಎಲ್ಲ ಅಡಕ ಹಾಕುವಾಗ ಕಣ್ ಗೊತ್ತಕತ್ತಾರಕಪ್ಪ. ಅದ ನೋಡಿದ ತಾಂಬೂಲ ಹಾಕುದಿಲ್ವೇ? ಕಣ್ ಗೊತ್ತಕತ್ತಾರ. ಹಂಗೆ ಅಂದ್ರ ತೆಂಗಿಗೆ ಅಷ್ಟು ಪ್ರಾಧಾನ್ಯತೆ ಐತೆ. ಹಂಗೆ ಅದ್ರ ಮೂಲಕ ನಾವು ಪಡ್ಕತೀವಲ್ಲ ಶಿಕ್ಷಣ, ಅದನ್ನ ತಿಳಿಸ್ತಾರಲ್ಲ, ಅವ್ರನ್ನ ಗುರುಗಳು ಅನ್ಕೋಬೇಕು. ಗುರುಗಳು ಎಲ್ಲ ಕಡೆ ಅವ್ರೆ ಅಲ್ಲಪ್ಪ? ಹೌದು ಕಪ್ಪ. ಒಂದ್ ನಾಯಿಂದ ನಾವು ಪಾಠ ಕಲ್ತ್ಕೊಂಡ್ರೆ ಅದೇ ಗುರು. ಆಮೇಲೆ ಒಂದ್ ಚಿಟ್ಟೆಯಿಂದ ಪಾಠ ಕಲ್ತ್ರ ಅದೇ ಗುರು. ನಾವ್ ಈ ಪಾಠ ಓದಿರ್ನಿಲ್ವೇನವ? ಅದ್ಯಾವ್ದೋ ರಾಜ ಎಲ್ಲ ಸೋತ್ಬಿಟ್ಟು ಹೋಗಿ ಗವಿ ಒಳಗಡೆ ಕುಂತ್ಕೊಂಡಿರ್ತಾನಂತೆ. ಆಮೇಲೆ ಒಂದ್ ಜೇಡನ ನೋಡ್ತಾ ಕುಂತಿರ್ತಾನಂತೆ, ದಬಕ್ಕೊಂದ್ ಬೀಳ್ತದಂತೆ, ಮತ್ ಹೋಯ್ತದೆ. ಅದೇನವ? ಅದ್ ಮರ್ತ್ ಬಿಟ್ಟಿದೀನಿ. ರಾಜನ ಹೆಸ್ರೇನಣ್ಣ? ಅದು ಗೊತ್ತಿಲ್ಲಕಪ್ಪ, ನನ್ಗೆ ನೆಪ್ಪಿಲ್ಲ. ಕೇಳಿದ್ರು ಗೊತ್ತಿಲ್ಲ ಅಂತಾನೆ. ನೀನ್ ಹೇಳು ಕಮಲಕ್ಕ. ಯಾವ್ದೋ ಗೊತ್ತಿಲ್ಲ, ನನ್ಗೂ ಮರ್ತೋಗೈತೆ. ಬಾಬಾ ಬಾಯಿಂದ ಶುರು ಆಯ್ತದ ಕವೋ. ಬುರೂಸು ಅಂತಾರೆ. ಬ್ರೂಸು ಅದು ಯಾವ್ದಯ್ಯ? ಅದು ಬ್ರೂಸು ಬರ್ತದೆ ಕಣ, ಹಂಗೆ ಬರ್ತದೆ ಅಲ್ವನವ? ಇಂಗ್ಲಿಷ್ನಾಗ ಏನಂತಾರ? ಜಡ್ ಕೇಳು.
ಸ್ಪೈಡರ್ ಅಂತ ಅದೇ ಬ್ರೂಸು ಅಂಡ್ ದ ಸ್ಪೈಡರ್ ಅಂತ. ಓ ಕತೆ ಈಗ ನೆಪ್ಪಾಯ್ತು ಕಣಣ್ಣ. ಇಂಗ್ಲಿಷ್ ಪಾಠವ ಹೇಳ್ತಾವನ ನಮ್ಮ ಮೇಷ್ಟ್ರ ಅಷ್ಟ್ ಚಂದಾಗಿ ಹೇಳ್ಕೊಟ್ಟವ್ರು ತಿಳ್ಕ. ಕನ್ನಡದಲ್ಲೇ ಅಲ್ವೇ ನಾನು ಅರ್ಥ ಮಾಡ್ಕೊತಾ ಇದ್ದಿದ್ದು. ಬಿಡವ ಆಯ್ತು. ಈಗ ಅದು ಇಂಗ್ಲೀಷು ಕನ್ನಡ ಬೇರೆ ಆ ವಿಚಾರ ಬೇಡ. ನಮ್ ಮೇಷ್ಟ್ರು ಎಷ್ಟ್ ಚಂದ ಪಾಠ ಮಾಡವ್ರೆ ಅದ್ನ ಹೇಳ್ ನೀನು. ಈಗ ನಿಮ್ಮ ಮೇಷ್ಟ್ರು ಹೆಂಗ್ ಮಾಡವ್ರೆ ಅಂತ ನಿನ್ ಮೂಲಕವಾಗಿ ಗೊತ್ತಾಯ್ತದೆ. ನೀನು ಒಂಥರ ಮೇಷ್ಟ್ರ ಆಗ್ಬಿಟ್ಟಿದೆ. ನಾನು ಬಾಬಾ ಅಂದಿದ್ ನೋಡ್ಬಿಟ್ಟು ಬಾಬರ್ ಅಂತ ಜ್ಞಾಪಿಸ್ಕೊತಾ ಇದ್ದೆ. ಎಲ್ಲೆಲ್ಗ ಹೋಗ್ಬೇಡ. ಅಲ್ಲ ಕಣಣ್ಣ, ಈಗ ನಾವು ನಮ್ ಭಾರತ ಅಂದ್ರೆ ಇಲ್ಲಿ ರಾಜ್ರನ್ನೇ ಜ್ಞಾಪಿಸ್ಕೊತೀವಲ್ಲ. ಈ ಬ್ರೂಸು ತಲೆಗ್ ಬರ್ಲಿಲ್ಲ. ಪಾರಿನ್ಗೆ ಓಟೋಗ್ಬಿಟ್ಟ ಇದ್ದಕ್ಕಿದ್ದಂಗೆ. ಅಂದಲ್ಲವ ಬಾ ಅಂತೆಲ್ಲಂದೆ. ಬಾಬಾ ಅಂದಿದ್ರ ಮತ್ ನೀವು ಇನ್ನೇನಾರ ಅನ್ಕೊಬಿಡ್ತಾನೆ. ಅಮ್ಮೆಯಿಂದ ಬಾಬಾ ಅಂತಂದ್ರೆ ಎದುರುಗಡೆ ಹೋಯ್ತಿರ. ನಾವ್ ಹೆಂಗ ಪಡ್ಸಾರಲ್ಲಿ ಕುಂತೀವಿ. ಕಾಳಣ್ಣ ಭೀಮಣ್ಣ ಹೋಯ್ತಿರ. ಇದ್ಯಾಕ ನಮ್ ಜಯಣ್ಣ ಬಾಬಾ ಅಂತ ನೆನ್ಬಿಟ್ಟು ಮಗ್ಲಲ್ಲೇ ಬಂದ್ ಕುಂತ್ಕೊಂಡ್ಬಿಡಮ್ಮ. 5ನೇ ತಾರೀಕು ಶಿಕ್ಷಕರ ದಿನಾಚರಣೆ ಅಲ್ವಪ್ಪ. ಈ ಸ್ಕೂಲ್ಗೆ ಬೇರೆ ಹೋಗ್ಬೇಕು ನಾವು. ಈಗ ಶಾಲಾಭಿವೃದ್ಧಿ ಸಮಿತಿ ಸದಸ್ಯ ನೀನು. ನೋಡಿ ಯಾಕೆ ಅಂತ ಕೇಳ್ತಾನೆ. ಓದ್ಕಿತ ಆಯ್ಕೆ ಆಗ್ನಿಲ್ವಾ ನೀನು? ನೀವೇ ಹೋಟೆಲ್ ಆಮೇಲೆ ಏನಾರ ಕೆಲಸ ಮಾಡಿದ್ರೆ ತಾನೇ ಜ್ಞಾಪಕಕ್ಕೆ ಹೇಳ್ದೈ. ಆ ಶಾಲೆ ತುಂಬಾ ತೆಂಗಿನ ಗಿಡವ ನೆಡ್ಸಿಲ್ವಾ? ಆಯ್ತಾ, ಸುಮಾರು ಸಸ್ಯಗಳನ್ನೆಲ್ಲ ನೆಡ್ಸಿಲ್ವ ಅಲ್ಲಿ. ನೀನು ಸುಳ್ಳು ಹೇಳ್ಬೇಡ ನೀನು. ಅವ್ರ ನೆಟ್ಟವ್ರೆ ಇವ್ ನಿಂತಿದ್ದ ಪಕ್ಕದಾಗೆ. ಅಲ್ಲ ಕಯ್ಯ, ಏನ್ ಫೋಟೋ ತಗೊಂಡು ಅದೇನೋ ಹೇಳ್ತಾರಲ್ಲ, ಅದೇನೋ ಸ್ಟೇಟಸ್ ಹಾಕೊಂಡಿದ್ದ. ದಿನ ಒಂದ್ ರೌಂಡ್ ಹೋಗಿ ಬತ್ತೀನಿ ಅಲ್ಗೆ ಈ ಸ್ಕೂಲ್ ಒಳಗೆ. ಮರ ಆಯ್ತಾ ಅಲ್ಲಕ್ಕ ಹೊಸಸಿ ಇನ್ನು ಮರ ಆಗಿಲ್ಲ ಕಣ. ನೀರು ಪಾರು ಹಾಕ್ಬಿಟ್ಟು ಬತ್ತೀನಿ. ಆಯ್ತಾ, ನಾನು ಉಸಿರೆತ್ತಕ್ಕಿಂತ ಮುಂಚೆ ನಿಮಗ್ ನೆಪ್ಪೇ ಇಲ್ಲ ಅಂತ ಅಂದ್ಬಿಡ್ತಾನೆ ನಮ್ ಜಯಣ್ಣ. ಎಷ್ಟೋ ಸರ್ಕಾರಿ ಶಾಲೆಗಳು ಅಣ್ಣ. ಮೊನ್ನೆನೂ ಯಾವ್ದೋ ಪತ್ರಿಕೆನಾಗ ಓದ್ತಾ ಇದ್ದೆ. ಶಿವಮೊಗ್ಗದ ತಾವಂತೆ ಒಂದ್ ಶಾಲೆ ಜನವೇ ಬತ್ತಿಲ್ವಂತೆ ಐಕ್ಳೆಯ. ಶಿಕ್ಷಕರೇ ಸೇರ್ಕೊಂಡು ಆ ಶಾಲೆನಾಗ ಓದ್ಕೊಂಡು ಹೊರಗೋಗಿರ್ತಾರಲ್ಲ ಅಂತವ್ರ ಹತ್ರದಿಂದೆಲ್ಲ ದೇಣಿಗೆಯ ಸಂಗ್ರಹ ಮಾಡಿ ಹೆಂಗ್ ಮಾಡವ್ರಂತ ಈ ಸ್ಕೂಲ ಅಂದ್ರೆ ಯಾವ್ದೇ ಖಾಸಗಿ ಶಾಲೆನೂ ಅದ್ರ ಮುಂದಿಲ್ವಂತೆ. ಈಗ ಐಕ್ಳು ಹೋಯ್ತಿದ್ದಾವ ಏನೋ 20-25 ಇಳಿದಿದ್ದು 150-180 ಆಗ್ಬಿಡದಂತೆ. ಕೇಳ್ಕೊ ಹೋಯ್ತಾರಂತೆ, ಅಷ್ಟ್ ಚಂದ ಆಗದಂತೆ. ಈಗ ಜಯಣ್ಣ ಒಳ್ಳೆ ಇಸಿಯವ ನೀ ಹೇಳಿದ. ಈಗ ನಮ್ಮ ಸ್ಕೂಲ್ನು ಹಂಗೆ ಮಾಡ್ಬೇಕು, ಹಂಗೆ ಮಾಡಬಾರ್ದ ನಾವು. ಅದಕ್ಕೆ ನಾನು ಕಾಸ ಕೊಡ್ತೀನಿ, ನೀನು ಕೊಡು. ಕಮಲಕ್ಕನ್ನು ನಾವು ಕೇಳಮ್ಮ, ಅವ ಉದಾರಿ ಕೊಡ್ತಾಳ ಕಣ. ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತ. ಹೆಮ್ಮೆ ಅಲ್ವಪ್ಪ? ಸರಿಯಾಗಿ ಹೇಳು. ಆಮೇಲೆ ಏನೇನು ಆಗ್ಬಿಟ್ಟದು. ಈಗ ಈ ಸ್ಕೂಲ್ನಾಗೆ ನಮ್ ಜೊತೆ ಓದ್ತಾ ಇದ್ದವ್ರೆಲ್ಲ ಪ್ಯಾಟೆದಿಕ್ಕೆ ಒಳ್ಳೊಳ್ಳೆ ಕೆಲಸದಲ್ಲಿ ಇಲ್ವಾ ಜಯಣ್ಣ? ಅವ್ರಿಗೂ ಹೇಳಮ್ಮ, ನೋಡ್ರಪ್ಪ ನಾಮ್ ಓದಿದ ಶಾಲೆ, ಅದಕ್ಕೆ ನೀವೆಲ್ಲೋ ದೂರದಲ್ಲಿದ್ದೀರಿ, ಇದು ಉದ್ಧಾರ ಮಾಡಿ ಬನ್ನಿ ಅಂತ ಕರೆ. ಕಮಲಕ್ನು ಅಲ್ಲೇ ತಾನೇ ಓದಿರೋದು. ಅದೇನೋ ಗುಂಪು ಎಲ್ಲ ಮಾಡಕ್ ಬತ್ತೈತೆ ಅವಳಿಗೆ. ಹಳೆ ವಿದ್ಯಾರ್ಥಿಗಳದ್ದೆಲ್ಲ ಗುಂಪ ಮಾಡ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ, ವಾಟ್ಸ್ಆಪ್ ಅಲ್ಲಿ ಕಣ್ಣ ಗ್ರೂಪ್ ಅಂತ ನಾವೊಂದ್ ಮಾಡ್ಕೊಂಡ್ಬಿಟ್ಟು ಎಲ್ಲಾರನ್ನ ಅದಕ್ಕೆ ಸೇರ್ಸ್ಬಿಡುಮ. ಅದು ವಾಟ್ಸ್ಆಪ್ ಒಂದರವ. ಆಮೇಲೆ ಅದ್ರಲ್ಲಿ ನಾವು ಹಾಕೋದು ಏನು ಗೊತ್ತಿಲ್ದಂಗೆ ಫೋಟೋಗಳು ಹಾಕೋತಾನೆ. ನಾ ಕೇಳ್ತಿರೋದು ಎಲ್ಲಾರನು ಸೇರ್ಸೋದಲ್ಲ ಅದಲ್ಲಪ್ಪ. ನಾವು ಈ ಶಾಲೆಯಲ್ಲಿ ಓದ್ದವನ್ನ ಅದನ್ನ ಕೇಳ್ತಾ ಇವ್ನಿ ನಾನು. ಇನ್ನೂ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ, ಅವೋ ಕಮಲಕ್ಕ ಗಣಪತಿ ಹಬ್ಬತ್ತದೆ ಈ ಕಿತ ಮಂಡ್ಯ ತಾವು ಬೆಲ್ಲದ ಗಣಪತಿ ಮಾಡಾರಂತೆ. ಹೋಗಿ ಬೆಲ್ಲದ್ ತಂದ್ಬಿಡಮ್ಮ. ಓಸತಿ ತಂದಿದ್ದಲ್ಲಣ್ಣ, ನಮಗ್ ಸಿಕ್ಲಿಲ್ಲ ಅಣ್ಣ, ನಾವು ಹೋಗೋಣ. ಅಮ್ಮ ಏನ್ ಮಾಡ್ತಾನೆ, ಹಮ್ಸ್ಕೊಂಡ್ ಹೋಗಿ ತಂದ್ಬಿಡ್ತಾನೆ. ಸುಳ್ಳು ಹೇಳ್ಬೇಡ ನೀನು. ತಕ ಬಂದಿದ್ದೆ, ಆದ್ರೆ ಯಾರೋ ಇಸ್ಕೊಬಿಟ್ರು ಬೆಲ್ಲದ್ದು ಚಂದಾಗದೆ ಅಂತ. ಈ ಕಿತ ಹೋಗ್ಬಿಟ್ಟು ಔಸ್ಕೊಂಡೆ ನಿಮಗ್ ಕೊಡುವ ಅಂತ ತತ್ತಿದ್ದೆ. ಯಾರೋ ಈ ಕಿತ್ಕ ಹೋದ್ರು, ಬೇಡ ಅನ್ನಕ್ಕಾದದೆ ಗಣಪತಿಯ ಕೇಳ್ತಾರೆ. ಹಮ್ಸ್ಕೊಂಡಿರೋದೆ ಅವ್ನ್ ಕಣ್ಣಿಗೆ ಬಿದ್ದದಲ್ಲ, ಆಮೇಂತೀರು ಇರ್ಬೇಕು. ಅಲ್ಲ ಅದಕ್ಕ ಗೌರಿ ಹಬ್ಬ, ಗಣೇಶನ ಹಬ್ಬ ಇವೆಲ್ಲ ಹೊಸಿ ಚಂದ ಮಾಡ್ಬೇಕು. ಮಳೆ ಬೆಳೆ ಚೆನ್ನಾಗದಲ್ಲ ಈ ಸರ, ಹಂಗೆ ಚೆನ್ನಾಗ್ ಮಾಡಮ್ಮ. ಹಬ್ಬವ ಸಂದಾಗ ಮಾಡುಮ್ಮ. ಈಗ ಜಯಣ್ಣ ನಾವ್ ಬೆಲ್ಲದ ಗಣಪತಿನೇ ಕೂರ್ಸಮ್ಮಕಪ್ಪ. ಯಾಕಂತಂದ್ರೆ ಸುಮಾರು ಜನ ಕೂರಿಸ್ತಾರಲ್ಲವ, ಅದೇನೋ ಬಣ್ಣ ಬಳಿಯೋದು ಅವೆಲ್ಲ ತಗೊಳಕ್ ಹೋಗ್ಬಾರ್ದಲ್ವಾ ಜಯಣ್ಣ? ಸರ್ಕಾರವೇ ಹೇಳೋದೆ ಅದೇ ಅಂತದ ಹೇಳ್ತಾರೆ. ಪ್ಲಾಸ್ಟರ್ ಪ್ಯಾರಿಸ್ ಚಂದಾಗಿ ಹೇಳ್ತಾಳೆ ಕಮಲಕ್ಕ. ಪ್ಯಾರಿಸು ಬಿಡಲು ಅದೇ ವಿದೇಶ, ಅದ್ರದ್ದು ಬಡಸ್ಬಾರ್ದಂತೆ, ಎಲ್ಲಾ ಹಾಳಾಯ್ತದಂತೆ ಪರಿಸರ. ಅದಕ್ಕ ಬೆಲ್ಲದ ಗಣಪತಿ ಕುಂದ್ರಿಸಿ ಹಬ್ಬವ ಸಂದಕ್
ಮಾಡ್ಬಿಡೋಣ. ಈಗ ನೋಡಪ್ಪ, ಗಂಟ್ಲು ಒಣಗ್ತಾ ಇದೆ. ಗಲ್ಲಿಗೊಂದ್ ಗಣಪತಿ ಕೂರ್ಸೋದ್ ಬೇಡ ಕಂಜಯ್ಯಣ್ಣ, ಎಲ್ಲ ಸೇರ್ಬಿಟ್ಟು ಒಂದೇ ಕಡೆ ಕೂರ್ಸೋಣ ಅಲ್ವವ. ಅದಕ್ಕೆ ಆ ಒಂದು ಜಾಗದಲ್ಲೇ ಕೂರಿಸ್ಕೊಂಡು ಆಮೇಲೆ ಅಣ್ಣ ದಿನ ಒಬ್ಬೊಬ್ರು ಚರ್ಪ್ ಮಾಡಿಸ್ಬೇಕು. ಮಾಡ್ಸಂ ಬಿಡವ, ಅದಕ್ಕೇನ ಆ ದೇವ್ರಿಗೆ ಚರ್ಪ್ ಮಾಡಿಸ್ದೇ ಇದ್ರೆ ಅವತ್ತಿನ ದಿವಸ ಕಡ್ದೆದ್ ಬಿಡ್ತಾನ ಇವತ್ತು ಬಂದಾಗ. ನೋಡು ನಾನು ಏನ್ ಹೇಳಿದ್ರು ಅದಕ್ಕೆ ಅಡ್ಗಾಲಾಗ್ದಾಗ ಅರಿಯತ್ತೇರ್ಗ ಗೊದ್ಮ ಸಿಗಸ್ದಂಗ. ಅಯ್ಯೋ ಹೊಸ ಕೇಳಕ ನೀನು ಆಯ್ತಾ. ಆಮೇಲೆ ಚರ್ಪು ಅನ್ಕೊಂಡ ಜಿಲೇಬಿ ಜಾಂಗಿರವೆಲ್ಲ ಬೇಡ ಕಣಣ್ಣ. ನಿಮ್ ಮನೇಲಿ ಏನಾರು ಗುಗ್ರಿ ಅಂತದ್ ಮಾಡ್ಸು ನಿಮ್ ಮನೆ ಪೂಜೆ ದಿನ. ನೋಡವ, ನಮ್ಮಲ್ಲಿ ಮಾಡಿಸ್ತಾ ಇದ್ರು ಪರವಾಗಿಲ್ಲ, ನೀನೇ ಮಾಡ್ಸು. ಅದೇನು ಖರ್ಚು ಬಂದದು ಅದ್ ನಾನೇ ಕೊಟ್ಬಿಟ್ಟನು. ಏನ್ ಜಯಣ್ಣ ಇನ್ನೇನ್ ಹೇಳಪ್ಪ ನಾನು. ಓ ಸಾಕೀಗ ಟೇಮಾತು. ಅಲ್ಲಿ ಸ್ಕೂಲ್ ತಾವನು ಕರ್ದವ್ರೆ, ನೀವು ಹೋಗ್ಬೇಕು ಜೊತೆಗೆ ಹೋಗುಮ. ಅದೇನಾರು ಇದ್ರು ಕೂಡ ಜಯಣ್ಣ ಇರು. ಈಗ ತೆಂಗಿನಕಾಯ ನೀನು ಬೀಳಿಸ್ಕೊಂಡ್ ಬಂದಿಯಲ್ಲಪ್ಪ, ಒಂದು 4-6 ತೆಂಗಿನಕಾಯಿನ ಕೊಡು ಆಯ್ತಾ. ತೆಂಗಿನಕಾಯಿ ಇದದಲ್ಲವ, ಅದೇನ ಹೇಳ್ತಾರಲ್ಲ ಕಾಯಿ ಹೋಳಿಗೆನ ಒಬ್ಬಿಟ್ಟ ಮಾಡು. ಈಗ ಮಾಡಕ್ ಆಯ್ತದ ಚಂದ್ರಣ್ಣ, ಆಮ್ಯಾಕಿಂದ ಹಬ್ಬಕ್ ಕೊಡ್ತೀನಿ ಅಂತ ಅದೇನೆ ಆ ಕಾಯಿ ಇಟ್ಕೊಂಡು ಹಬ್ಬ ದಿನಕ್ಕೆ ಮಾಡ್ಬೇಕಂತೆ. ನಾವು ಹೋಗಿ ಅದೇ ತುಪ್ಪ ಹಾಕೊಂಡು ಚೆನ್ನಾಗಿ ಆದ್ರೆ ಸುಮ್ನೆ ಕೊಡಲ್ಲ ಕಣಣ್ಣ, ಹಂಗಲ್ಲ. ನೀವ್ ಬರ್ಬೇಕ್ ನಂಗೋಸಿ ಸಹಾಯ ಮಾಡಕ್ ಹಬ್ಬಕ್ಕೆ. ಅದೇ ಕಾಯಿ ತೂರ್ ಕೊಡಕವ ಅಲ್ಲ, ವರ್ಣ ರುಬ್ಬಕ್ಕೆ. ಹೂರ್ಣ ರುಬ್ಬೇಕು, ಕಡುಬುಗ್ ರುಬ್ಬೇಕು, ಎಲ್ಲ ಕೆಲ್ಸ ಐತೆ. ಒಳಕಲ್ ಇದ್ದದವ. ಚೆನ್ನಾಗಿ ಹೇಳ್ದೆ. ಟೀನ ಕಾಪಿನ ತಗೋಬರವು ಕಮಲಕ್ಕ ತಂದೆ. ಭಾಗವಹಿಸಿದ್ದವರು